ನಡೆಸಿದ್ದಾರೆ. 8 ದಿನಗಳಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಬೆಳಗಾವಿಯ ನಾಯಕರಲ್ಲಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಪ್ರಭಾವಿ ರಾಜಕಾರಣಿಗಳ ಸುಳುವೇ ಇಲ್ಲ ಅಲ್ಲಿ. ಒಂದಿಬ್ರು ಹೇಳಿಕೆ ಕೊಟ್ಟಿದ್ಬಿಟ್ರೆ ರೈತರನ್ನ ಬಂದು ಭೇಟಿಯಾಗಿಲ್ಲ. ಡಿಸಿಸಿ ಚುನಾವಣೆಯಲ್ಲಿ ಎಷ್ಟು ಜನ ಕಾಣಿಸ್ಕೊಂಡ್ರು, ಒಬ್ಬನು ಈಗ ಕಾಣಿಸ್ತಾ ಇಲ್ಲ. ರೈತರ ಪ್ರತಿಭಟನೆ ಅಂತ ಯಾರ ಸುಳಿವೇ ಇಲ್ಲ. ಜಿಲ್ಲೆಯ ನಾಯಕರ ವಿರುದ್ಧ ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 8 ದಿನ ಆಯ್ತು. ಒಂದು 15 ದಿನದ ಹಿಂದೆ ಈ ಸಹಕಾರಿ ಸಂಘದ ಏನು ಚುನಾವಣೆ ನಡೆದು ಅವಾಗ ನೋಡ್ಬೇಕು ಇವರ ಪ್ರತಿಷ್ಠೆ, ಸವಾಲು ಪ್ರತಿ ಸವಾಲು, ಜಿದ್ದಾಜಿದ್ದಿನ ರಾಜಕಾರಣ. ಒಬ್ರು ಕಾಣಿಸ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಾಜು ಕಾಗೆ, ಲಕ್ಷ್ಮಣ ಸವದಿ, ಈ ಕಡೆ ರಮೇಶ್ ಕತ್ತಿ, ನಿಖಿಲ್ ಕತ್ತಿ, ಇವರೆಲ್ಲ ಎಲ್ಲಿದ್ದಾರೆ ಈಗ? ಹೆಬ್ಬಾಳಕರ್, ಲಕ್ಷ್ಮೀ ಹೆಬ್ಬಾಳಕರ್, ಉಸ್ತುವಾರಿ ಸಚಿವರು ಕಾಣಿಸ್ತಾ ಇಲ್ಲ. ಆ ಜಿಲ್ಲೆಯ ಯಾವ ರಾಜಕಾರಣಿಗಳು ಇಲ್ಲ. ಇದು ಏನನ್ನ ಸೂಚಿಸುತ್ತೆ ಅನ್ನೋದು ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ ಹೆಸರು ರಂಜಿತ್ ಈಗ ಗುರ್ಲಾಪುರದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಮಗೆ ಕಾಡ್ತಾ ಇರುವಂತಹ ಪ್ರಶ್ನೆ, ನಿನ್ನೆಯೂ ಕೂಡ ನಾವು ಇದನ್ನ ಪ್ರಶ್ನೆ ಮಾಡಿದ್ವಿ. ಬೆಳಗಾವಿಯ ಯಾವ ನಾಯಕರು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ ಅವ್ರವೇ 2-2, 3-3 ಶುಗರ್ ಫ್ಯಾಕ್ಟರಿಗಳಿದೆ. ಅವ್ರೇನಾದ್ರೂ ಸ್ಥಳಕ್ಕೆ ಬಂದ್ರೆ ರೈತರು ಮೊದಲನೇ ಪ್ರಶ್ನೆನೆ ಮಾಡೋದು, ನಿಮ್ಮ ಫ್ಯಾಕ್ಟರಿಯಲ್ಲಿ ನಮಗೆ ಎಷ್ಟು ಬೆಂಬಲ ಬೆಲೆ ಕೊಟ್ಟಿದ್ದೀರಿ, ಎಷ್ಟು ಕೊಡ್ತೀರಿ ಅಂತ. ಇವತ್ತು ಸಂಜೆವರೆಗೂ ಡೆಡ್ಲೈನ್ ಇದೆ. ಏನಾಗ್ಬೋದು, ಯಾಕೆ ಈ ಬೆಳಗಾವಿ ನಾಯಕರು ಯಾರು ಕೂಡ ಕಾಣಿಸ್ತಾ ಇಲ್ಲ, ಅಲ್ಲಿ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್ ಪಾಟೀಲ್, ನೋಡಿ ಬೆಳಗಾವಿಯ ನಾಯಕರುಗಳು, ಜಾರಕಿಹೊಳಿ ಸಹೋದರರು, ಸಾಹುಕಾರ ಮಂದಿ, ಕತ್ತಿ, ಮತ್ತೊಬ್ರು ಮಗದೊಬ್ರು, ಅವರೆಲ್ಲ ಫಾರಿನ್ ಟೂರ್ ಹೋಗಿದ್ದಾರೆ ಅಂತೇಳಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇದೇ 15 ದಿನದ ಹಿಂದೆ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಬಂತಾಗ ಆಗ ಎಲ್ಲ ಭಾಷಣ ಬಿಗಿಯೋದೇನು, ಮಾತಾಡೋದೇನು, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತೇಳೆಲ್ಲ ಹೇಳೋದೇನು, ಜನರನ್ನು ಸೇರಿಸೋದೇನು, ಮತ್ತೊಂದು ಮಗದೊಂದು. ಆದ್ರೆ ಈಗ ರೈತರು ಇವತ್ತು ಬೀದಿಗೆ ಬಂದಿದ್ದಾರಲ್ಲ, ರೈತರ ಜೊತೆಗೆ ಸ್ಥಳೀಯ ಶಾಸಕರು ಇರ್ಬೇಕಲ್ಲ, ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ಲ. ಎಲ್ಲಿದ್ದಾರೆ ಉಸ್ತುವಾರಿ ಮಂತ್ರಿಗಳು? ನೋಡಿ, ಹಾದಿ ಬೀದಿಯಲ್ಲೆಲ್ಲ ಇವತ್ತು ತಾಯಂದ್ರು, ಮಕ್ಕಳು ತಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಈ ರೀತಿ ರಸ್ತೆಯಲ್ಲಿ ಊಟ ಮಾಡ್ತಾ, ಇಲ್ಲೇ ಮಲಗಿ, ಇಲ್ಲೇ ಬಿಸಿಲಿದ್ರು, ಇಲ್ಲೇ ಚಳಿ ಇದ್ರು ಕೂಡ ಪಾಪ ಏನೂ ಅವ್ರು ಅಂದುಕೊಳ್ಳದೆ ನಾವು ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಕೊಡಿ ಅಂತ ಹೇಳಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರೆ 8ನೇ ದಿನ. ಇವತ್ತು 8ನೇ ದಿನ ಏನ್ ಮಾಡಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿ ಹೋಗಿದ್ದೀರಿ? ಈ ಪ್ರತಿಷ್ಠೆ ಬೇಕಾ, ಈ ಒಣ ಪ್ರತಿಷ್ಠೆ ಬೇಕಾ ಅನ್ನೋದು ಜನರ ವಿಚಾರ. ನಾನು ಹೇಳೋದಿಲ್ಲ. ನೋಡಿ, ಇಂಥ ಹಂಡೆಗಳಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಊಟ, ಇಲ್ಲೇ ಮಲಗು, ಇಲ್ಲೇ ನಿದ್ದೆ, ಇಲ್ಲೇ ಎಲ್ಲವೂ ಕೂಡ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಸೇರಿರೋದು ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಆ ಮೂಲಕ ಇವತ್ತು ಹೋರಾಟದ ಜ್ವಾಲೆ ಇವತ್ತು ಸಂಪೂರ್ಣವಾಗಿ ಬೆಳಗಾವಿ ಮಾತ್ರವಲ್ಲ, ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಆವರಿಸ್ತಾ ಇದೆ. ನಾನು ಮಾತಾಡಿಸ್ತೀನಿ ಒಬ್ರೊಬ್ರನ್ನ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಏನ್ರಿ ಸರ್, 8ನೇ ದಿನ ಇವತ್ತು ಡೆಡ್ ಲೈನ್ ಕೊಟ್ಟಿದ್ದೀರಿ. ಒಂದು ವೇಳೆ ಡೆಡ್ ಲೈನ್ ಒಳಗಡೆ ತಮ್ಮ ಬೇಡಿಕೆ ಈಡೇರದೇ ಇದ್ರೆ ಏನಿರುತ್ತೆ ಪರಿಸ್ಥಿತಿ? ಮುಂದಿನ ಪರಿಸ್ಥಿತಿ ಈಗ ನಾಳೆ 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತೂ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ ದಲ್ಲಿ ಏನಾದ್ರೂ ಫೈನಲ್ ಆಗದಿದ್ರೆ ಹೇಳ್ರಿ. ಒಂದ್ 10,000 ಟ್ರಾಕ್ಟರ್ ತಗೊಂಡ್ ನಿಪ್ಪಾಣಿಂದ್ರ ಬೆಳಗಾವಿ ಮಠ 10,000 ಟ್ರಾಕ್ಟರ್ ತಗೊಂಡ್ ಹೋಗಿ ನಾಳೆ ಹೋರಾಟ ಒಟ್ಟ ಮಾಡ್ತೀವಿ. ಹೇಳಿ, ಏನಿಲ್ಲ ಸರ್, 3,500 ಇದು ಆಕ್ಚುಲಿ ಕಡಿಮೆನೇ ನಾವು ಬೇಡಾತಿದ್ದ. ಬಟ್ ಇಷ್ಟಕ್ಕೂ ಅವ್ರವ್ರ ಮನಸ್ಸು ಕರಗು ಆತು. ಅಷ್ಟು ದೊಡ್ಡ ದೊಡ್ಡ ಸ್ಥಾನದಾಗದಾರು, ಅಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಕಟ್ಕೊಂಡಾರು. ಇನ್ನೂ ಅವ್ರ ಸ್ವಾರ್ಥ ಬುದ್ಧಿ ಕೆಳಮಟ್ಟ 200-300 ರೂಪಾಯಿ ಹಿಂದೆ ಮುಂದೆ ನೋಡ್ತಾರೆ. ಎಲ್ಲಿ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ? ಎಲ್ಲಿ ಉಸ್ತುವಾರಿ ಮಂತ್ರಿಗಳಿಗೆ ಒಂದ್ ಸಣ್ಣ ರೈತರ ಬಗ್ಗೆ ಗೋಜಲಿಲ್ವಾ? ಎಲ್ಲಿ ಹೋಗಿದ್ದಾರೆ? ಅವ್ರ ಕರ್ತವ್ಯ ಅಲ್ವಾ ಇದು? ಹೇಳ್ರಿ ನಿಂಗಪ್ಪ ಅವ್ರೆ. ಅವ್ರ ಏನ ಈಗ 7ನೇ ದಿವಸಿಗೆ ಪಾರಂಗ್ ಅದನು ಅವ್ರೇನ್ ಇಲ್ಲಿ ಈ ಸರಿ ಶಾಸಕರು ಬಂದಿಲ್ಲ, ಮತ್ತೆ ಉಸ್ತುವಾರಿನೂ ಬಂದಿಲ್ಲ, ಒಂದ್ ಇದ್ರ ಬದ್ದ ಒಂದು ಹೇಳಿಕೆನೂ ಕೊಟ್ಟಿಲ್ಲ. ಅವ್ರ ಬೇರೆ ಬೇರೆ ಎಲ್ಲೆಲ್ಲಿ ಕಾರ್ಯಕ್ರಮದಾವ್ ಇಲ್ಲೇ ತಮ್ಮ ಕ್ಷೇತ್ರದಾಗ ಅದು ಹುಕ್ಕೇರಿ, ಎಮ್ಕಂಡ್ ಮಾಡಿ, ಬೆಳಗಾವ ಎಲ್ಲ ಅಡ್ಡಾಡ್ತಾರೆ. ರೈತರನ್ನ ಬೀದಿಗೆ ತಂದು ಇವ್ರು ಏನ್ ಮಾಡ್ತಾರ್ರಿ? ಇವ್ರು ಗೆದ್ದು ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಈ ಸರ್ಕಾರ ರೈತರ ಪರ ಅಂತೇಳಿ ಏನು ಪ್ರಯೋಜನ ಬಂತ್ರಿ? ರೈತರನ್ನ ಬೀದಿಗೆ ಕೂರ್ಸಿದ್ರಲ್ರಿ. ಏನಿಲ್ರಿ, ಅವ್ರ ಜನ್ಮಕ್ ನಾಚಿ ಬರ್ಬೇಕು. ಯಾಕಪ್ಪ ಅಂತಂದ್ರ ತಮ್ಮ ಸ್ವಾರ್ಥ ಇತ್ತಂದ್ರ ಪ್ರತಿ ಮನಿ ಅಡ್ಡಾಡ್ತಾರ. ಆದ್ರೆ ಈ ರೈತನ ಕಬ್ಬಿನ ಬಿಲ್ ಕೊಡದಂದ್ರ ಇವ್ರಿಗೆ
ಒಂದು ವಿನಂತಿ ಏರಿಯಾಕ ಅವತ್ ಕೇಳಕ್ ಬರಾಕ್ ಆಗವಲ್ತಂದ್ರೆ ಹೆಂಗ? ಇವತ್ತು ಮಹಾರಾಷ್ಟ್ರದಾಗ ಎಲ್ಲಾ ಫ್ಯಾಕ್ಟ್ರಿ ಅವ್ರ ಸಾಕಷ್ಟು ನಿನ್ನಿನ ದಿವಸ 3,400, 500, 600 ಎಲ್ಲಾ ರೇಟ್ ಘೋಷಣೆ ಮಾಡ್ಯಾರ. ಇವ್ರಿಗೆ ಯಾಕೆ ಕೊಡಕ್ ಆಗವಲ್ತು? ಅದಕ್ಕೆ ನಾಳಿನ ದಿವಸ ಇವತ್ತೆಲ್ಲಾ ಹಳ್ಳಿಯಿಂದ ಬರತಾರ, ನಮ್ಮ ಪ್ರತಿ ಮನೆಯಿಂದ ಟ್ರ್ಯಾಕ್ಟರ್ಗಳು ನಾವು ತಗೊಂಡ್ಬರವ್ರ ಅಧ್ಯಕ್ಷರ ನಮಗ್ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಬಹಳಷ್ಟು ಜನ ಕೇಳಾಕತ್ತಾರು. ಅದಕ್ಕೆ ನಾಳಿನ ದಿವಸ ಇವತ್ತು ಏನ್ರೆ ಒಂದು ಪಕ್ಷಕ್ಕೆ ಇವ್ರು ಏರೇ ಸರ್ಕಾರ ಒಪ್ಪದೇ ಹೋದ್ರ ನಾಳಿನ ದಿವಸ NH ಪೌರ್ಕೆ ಏನತಿ ಹೋಗೋದು ಶತಸಿದ್ಧತೆ ಹೇಳ್ತು. ಸಿದ್ಧ ನೋಡಿ, ಒಂಚೂರು ದಾರಿ ಬಿಡ್ರಿ. ತಾಯಂದಿರಲ್ಲ ಅವ್ರ ಪರಿಸ್ಥಿತಿ ನೋಡ್ರಿ. ಶ್ರೀಪಾದ್ ಪಾಟೀಲ್ ಸುಮ್ನೆ ಹೇಳಂಗಿಲ್ರಿ. ಹೆಂಗಿದೆ ಚಿತ್ರಣ ಅಂತ ಕೇಳಿದ್ರೆ ಪಾಪ ಕೆರಳು ಚುರುಕನತ್ರಿ. ಪಾಪ ಇವ್ರೆಲ್ರು ಏನು ಇಲ್ದೆ ಬಂದಿರೋರಲ್ರಿ. 100 ಎಕರೆ ಬೆಳೆ ಬೆಳೆದು ಪಾಪ ನಮ್ಗೆ ಅನ್ನ ಕೊಡ್ತಾ ಇದ್ದಂತ ಅನ್ನದಾತ ತಾಯಂದ್ರಿ ಇವರಲ್ಲ. ಇವತ್ತು ಬೀದಿಯಲ್ಲಿ ಇಂಥ ಪರಿಸ್ಥಿತಿಗೆ ತಂದಂತ ರಾಜಕಾರಣಿಗಳಿಗೆ ಇವತ್ತು ಬುದ್ಧಿ ಕಲ್ಸೋದಕ್ ಬಂದಾರ್ರಿ. ಒಬ್ರಿಬ್ರಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ. ನೋಡಿ ಶ್ರೀಪಾದ್ ಪಾಟೀಲ್, ಇದು ಅಹೋರಾತ್ರಿ ಧರಣಿ ಇದ್ದಾರೆ. 8 ದಿನಗಳಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಬೆಳಗಾವಿಯ ನಾಯಕರಲ್ಲಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಪ್ರಭಾವಿ ರಾಜಕಾರಣಿಗಳ ಸುಳುವೇ ಇಲ್ಲ ಅಲ್ಲಿ. ಒಂದಿಬ್ರು ಹೇಳಿಕೆ ಕೊಟ್ಟಿದ್ಬಿಟ್ರೆ ರೈತರನ್ನ ಬಂದು ಭೇಟಿಯಾಗಿಲ್ಲ. DCC ಚುನಾವಣೆಯಲ್ಲಿ ಎಷ್ಟು ಜನ ಕಾಣಿಸ್ಕೊಂಡ್ರು, ಒಬ್ಬನು ಈಗ ಕಾಣಿಸ್ತಾ ಇಲ್ಲ. ರೈತರ ಪ್ರತಿಭಟನೆ ಅಂತ ಯಾರ ಸುಳಿವೇ ಇಲ್ಲ. ಜಿಲ್ಲೆಯ ನಾಯಕರ ವಿರುದ್ಧ ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 8 ದಿನ ಆಯ್ತು. ಒಂದು 15 ದಿನದ ಹಿಂದೆ ಈ ಸಹಕಾರಿ ಸಂಘದ ಏನು ಚುನಾವಣೆ ನಡೆದು ಅವಾಗ ನೋಡ್ಬೇಕು ಇವರ ಪ್ರತಿಷ್ಠೆ, ಸವಾಲು ಪ್ರತಿ ಸವಾಲು, ಜಿದ್ದಾಜಿದ್ದಿನ ರಾಜಕಾರಣ. ಒಬ್ರು ಕಾಣಿಸ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಾಜು ಕಾಗೆ, ಲಕ್ಷ್ಮಣ ಸೌದಿ, ಈ ಕಡೆ ರಮೇಶ್ ಕತ್ತಿ, ನಿಖಿಲ್ ಕತ್ತಿ, ಇವರೆಲ್ಲ ಎಲ್ಲಿದ್ದಾರೆ ಈಗ? ಹೆಬ್ಬಾಳಕರ್, ಲಕ್ಷ್ಮೀ ಹೆಬ್ಬಾಳಕರ್, ಉಸ್ತುವಾರಿ ಸಚಿವರು ಕಾಣಿಸ್ತಾ ಇಲ್ಲ. ಆ ಜಿಲ್ಲೆಯ ಯಾವ ರಾಜಕಾರಣಿಗಳು ಇಲ್ಲ. ಇದು ಏನನ್ನ ಸೂಚಿಸುತ್ತೆ ಅನ್ನೋದು ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ ಹೆಸರು ರಂಜಿತ್ ಈಗ ಗುರ್ಲಾಪುರದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಮಗೆ ಕಾಡ್ತಾ ಇರುವಂತಹ ಪ್ರಶ್ನೆ, ನಿನ್ನೆಯೂ ಕೂಡ ನಾವು ಇದನ್ನ ಪ್ರಶ್ನೆ ಮಾಡಿದ್ವಿ. ಬೆಳಗಾವಿಯ ಯಾವ ನಾಯಕರು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ ಅವ್ರವೇ 2-2, 3-3 ಶುಗರ್ ಫ್ಯಾಕ್ಟರಿಗಳಿದೆ. ಅವ್ರೇನಾದ್ರೂ ಸ್ಥಳಕ್ಕೆ ಬಂದ್ರೆ ರೈತರು ಮೊದಲನೇ ಪ್ರಶ್ನೆನೆ ಮಾಡೋದು, ನಿಮ್ಮ ಫ್ಯಾಕ್ಟರಿಯಲ್ಲಿ ನಮಗೆ ಎಷ್ಟು ಬೆಂಬಲ ಬೆಲೆ ಕೊಟ್ಟಿದ್ದೀರಿ, ಎಷ್ಟು ಕೊಡ್ತೀರಿ ಅಂತ. ಇವತ್ತು ಸಂಜೆವರೆಗೂ ಡೆಡ್ಲೈನ್ ಇದೆ. ಏನಾಗ್ಬೋದು, ಯಾಕೆ ಈ ಬೆಳಗಾವಿ ನಾಯಕರು ಯಾರು ಕೂಡ ಕಾಣಿಸಿಕ್ತಾ ಇಲ್ಲ, ಅಲ್ಲಿ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್ ಪಾಟೀಲ್ ನೋಡಿ, ಬೆಳಗಾವಿಯ ನಾಯಕರುಗಳು, ಜಾರಕಿಹೊಳಿ ಸಹೋದರರು, ಸಾಹುಕಾರ ಮಂದಿ, ಕತ್ತಿ, ಮತ್ತೊಬ್ರು ಮಗದೊಬ್ರು, ಅವರೆಲ್ಲ ಫಾರಿನ್ ಟೂರ್ ಹೋಗಿದ್ದಾರೆ ಅಂತೇಳಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇದೇ 15 ದಿನದ ಹಿಂದೆ DCC ಬ್ಯಾಂಕ್ ನ ಚುನಾವಣೆ ಬಂತಾಗ ಆಗ ಎಲ್ಲ ಭಾಷಣ ಬಿಗಿಯೋದೇನು, ಮಾತಾಡೋದೇನು, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತೇಳೆಲ್ಲ ಹೇಳೋದೇನು, ಜನರನ್ನು ಸೇರಿಸೋದೇನು, ಮತ್ತೊಂದು ಮಗದೊಂದು. ಆದ್ರೆ ಈಗ ರೈತರು ಇವತ್ತು ಬೀದಿಗೆ ಬಂದಿದ್ದಾರಲ್ಲ, ರೈತರ ಜೊತೆಗೆ ಸ್ಥಳೀಯ ಶಾಸಕರು ಇರ್ಬೇಕಲ್ಲ, ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ಲ. ಎಲ್ಲಿದ್ದಾರೆ ಉಸ್ತುವಾರಿ ಮಂತ್ರಿಗಳು? ನೋಡಿ, ಹಾದಿ ಬೀದಿಯಲ್ಲೆಲ್ಲ ಇವತ್ತು ತಾಯಂದ್ರು, ಮಕ್ಕಳು ತಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಈ ರೀತಿ ರಸ್ತೆಯಲ್ಲಿ ಊಟ ಮಾಡ್ತಾ, ಇಲ್ಲೇ ಮಲಗಿ, ಇಲ್ಲೇ ಬಿಸಿಲಿದ್ರು, ಇಲ್ಲೇ ಚಳಿ ಇದ್ರು ಕೂಡ ಪಾಪ ಏನೂ ಅವ್ರು ಅಂದುಕೊಳ್ಳದೆ ನಾವು ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಕೊಡಿ ಅಂತ ಹೇಳಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರೆ 8ನೇ ದಿನ. ಇವತ್ತು 8ನೇ ದಿನ ಏನ್ ಮಾಡಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿ ಹೋಗಿದ್ದೀರಿ? ಈ ಪ್ರತಿಷ್ಠೆ ಬೇಕಾ, ಈ ಒಣ ಪ್ರತಿಷ್ಠೆ ಬೇಕಾ ಅನ್ನೋದು ಜನರ ವಿಚಾರ. ನಾನು ಹೇಳೋದಿಲ್ಲ. ನೋಡಿ, ಇಂಥ ಹಂಡೆಗಳಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಊಟ, ಇಲ್ಲೇ ಮಲಗು, ಇಲ್ಲೇ ನಿದ್ದೆ, ಇಲ್ಲೇ ಎಲ್ಲವೂ ಕೂಡ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಸೇರಿರೋದು ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಆ ಮೂಲಕ ಇವತ್ತು ಹೋರಾಟದ ಜ್ವಾಲೆ ಇವತ್ತು ಸಂಪೂರ್ಣವಾಗಿ ಬೆಳಗಾವಿ ಮಾತ್ರವಲ್ಲ, ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಆವರಿಸ್ತಾ ಇದೆ. ನಾನು ಮಾತಾಡಿಸ್ತೀನಿ ಒಬ್ರೊಬ್ರನ್ನ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಏನ್ರಿ ಸರ್, 8ನೇ ದಿನ ಇವತ್ತು ಡೆಡ್ ಲೈನ್ ಕೊಟ್ಟಿದ್ದೀರಿ. ಒಂದು ವೇಳೆ ಡೆಡ್ ಲೈನ್ ಒಳಗಡೆ ತಮ್ಮ ಬೇಡಿಕೆ ಈಡೇರದೇ ಇದ್ರೆ ಏನಿರುತ್ತೆ ಪರಿಸ್ಥಿತಿ? ಮುಂದಿನ ಪರಿಸ್ಥಿತಿ ಈಗ ನಾಳೆ 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತೂ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ ದಲ್ಲಿ ಏನಾದ್ರೂ ಫೈನಲ್ ಆಗದಿದ್ರೆ ಹೇಳ್ರಿ. ಒಂದ್ 10,000 ಟ್ರಾಕ್ಟರ್ ತಗೊಂಡ್ ನಿಪ್ಪಾಣಿಂದ್ರ ಬೆಳಗಾವಿ ಮಠ 10,000 ಟ್ರಾಕ್ಟರ್ ತಗೊಂಡ್ ಹೋಗಿ ನಾಳೆ ಹೋರಾಟ ಒಟ್ಟ ಮಾಡ್ತೀವಿ. ಹೇಳಿ, ಏನ್ ಹೇಳ್ತೀರಿ?
ಏನಿಲ್ಲ ಸರ್ 3500 ಇದು ಆಕ್ಚುಲಿ ಕಡಿಮೆನೇ ನಾವು ಬೇಡಾತಿದ್ದ ಬಟ್ ಇಷ್ಟಕ್ಕೂ ಅವ್ರವ್ರ ಮನಸ್ಸು ಕರಗುವಾತು. ಅಷ್ಟು ದೊಡ್ಡ ದೊಡ್ಡ ಸ್ಥಾನದಾಗ ಅದಾರು, ಅಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಕಟ್ಕೊಂಡಾರು. ಇನ್ನೂ ಅವ್ರ ಸ್ವಾರ್ಥ ಬುದ್ಧಿ ಕೆಳಮಟ್ಟ 200-300 ರೂಪಾಯಿ ಹಿಂದೆ ಮುಂದೆ ನೋಡ್ತಾರೆ. ಎಲ್ಲಿ ಹೋಗಿದ್ದಾರೆ ಈ ಸತೀಶ್ ಜಾರಕಿಹೊಳಿ? ಎಲ್ಲಿ ಉಸ್ತುವಾರಿ ಮಂತ್ರಿಗಳಿಗೆ ಒಂದ್ ಸಣ್ಣ ರೈತರ ಬಗ್ಗೆ ಗೋಜಲಿಲ್ವಾ? ಎಲ್ಲಿ ಹೋಗಿದ್ದಾರೆ? ಅವ್ರ ಕರ್ತವ್ಯ ಅಲ್ವಾ ಇದು? ಹೇಳ್ರಿ ನಿಂಗಪ್ಪ ಅವ್ರೆ. ಅವ್ರು ಏನ ಈಗ 7ನೇ ದಿವ್ಸಿಗೆ ಪ್ರಾರಂಭ ಆದನು ಅವ್ರೇನ್ ಇಲ್ಲಿ ಈ ಸ್ಥಳೀಯ ಶಾಸಕರು ಬಂದಿಲ್ಲ ಮತ್ತು ಉಸ್ತುವಾರಿನೂ ಬಂದಿಲ್ಲ. ಒಂದು ಇದ್ರ ಬದ್ದ ಒಂದು ಹೇಳಿಕೆನೂ ಕೊಟ್ಟಿಲ್ಲ. ಅವ್ರ ಬೇರೆ ಬೇರೆ ಎಲ್ಲೆಲ್ಲಿ ಕಾರ್ಯಕ್ರಮದಾವ್ ಇಲ್ಲೇ ತಮ್ಮ ಕ್ಷೇತ್ರದಾಗ ಅದು ಹುಕ್ಕೇರಿ, ಎಮ್ಕಂಡ್ಮಡಿ, ಬೆಳಗಾವ ಎಲ್ಲ ಅಡ್ಡಾಡ್ತಾರೆ. ರೈತರನ್ನ ಬೀದಿಗೆ ತಂದು ಇವ್ರು ಏನ್ ಮಾಡ್ತಾರ್ರಿ? ಇವ್ರು ಗೆದ್ದು ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಈ ಸರ್ಕಾರ ರೈತರ ಪರ ಅಂತೇಳಿ ಏನು ಪ್ರಯೋಜನ ಬಂತ್ರಿ? ರೈತರನ್ನ ಬೀದಿಗೆ ಕೂರ್ಸಿದ್ರಲ್ರಿ? ಏನಿಲ್ರಿ, ಅವ್ರ ಜನ್ಮಕ್ ನಾಚಿ ಬರ್ಬೇಕು. ಯಾಕಪ್ಪ ಅಂತಂದ್ರ ತಮ್ಮ ಸ್ವಾರ್ಥ ಇತ್ತಂದ್ರ ಪ್ರತಿ ಮನಿ ಅಡ್ಡಾಡ್ತಾರ. ಆದ್ರೆ ಈ ರೈತನ ಕಬ್ಬಿನ ಬಿಲ್ ಕೊಡದಂದ್ರ ಇವ್ರಿಗೆ ಒಂದು ವಿನಂತಿ ಏರಿಯಾಕವತ್ ಕೇಳಾಕ್ ಬರಾಕ್ ಆಗವಲ್ತಂದ್ರ ಹೆಂಗ? ಇವತ್ತು ಮಹಾರಾಷ್ಟ್ರದಾಗ ಎಲ್ಲಾ ಫ್ಯಾಕ್ಟ್ರಿ ಅವ್ರ ಸಾಕಷ್ಟು ನಿನ್ನಿನ ದಿವಸ 3400, 500, 600 ಎಲ್ಲಾ ರೇಟ್ ಘೋಷಣೆ ಮಾಡ್ಯಾರ. ಇವ್ರಿಗೆ ಯಾಕೆ ಕೊಡಾಕ್ ಆಗವಲ್ತು? ಅದಕ್ಕೆ ನಾಳಿನ ದಿವಸ ಇವತ್ತೆಲ್ಲಾ ಹಳ್ಳಿಯಿಂದ ಬರತಾರ. ನಮ್ಮ ಪ್ರತಿ ಮನೆಯಿಂದ ಟ್ರ್ಯಾಕ್ಟರ್ಗಳು ನಾವು ತಗೊಂಡ್ಬರವ್ರ ಅಧ್ಯಕ್ಷರ ನಮಗ್ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಬಹಳಷ್ಟು ಜನ ಕೇಳಾಕತ್ತಾರು. ಅದಕ್ಕೆ ನಾಳಿನ ದಿವಸ ಇವತ್ತು ಏನ್ರೆ ಒಂದು ಪಕ್ಷಕ್ಕೆ ಇವ್ರು ಏರೇ ಸರ್ಕಾರ ಒಪ್ಪದೇ ಹೋದ್ರ ನಾಳಿನ ದಿವಸ NH 4 ಏನತಿ ಹೋಗೋದು ಶತಸಿದ್ಧತೆ ಹೇಳ್ತೀವಿ.